ಶ್ರೀಶೈಲದ ಜಗದ್ಗುರುಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ, ಕಾಶಿ ಗುರುವರರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವ ಎಲ್ಲ ಶ್ರೀಗಳವರಿಗೆ ಶರಣುಗಳನ್ನು ಹೇಳಿ, ವೀರಶೈವ ಆಗಮೋಕ್ತ ಮಹಾಕುಂಭಾಭಿಷೇಕದ ಪ್ರಯುಕ್ತ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ವೈಭವೋಪೇತವಾದ ಸಂಗೀತಯುಕ್ತ ಸಾಮೂಹಿಕ ಇಷ್ಟಲಿಂಗ ಮಹಾಪೂಜೆಯು ಕೂಡ ಕಾಶಿ ಜಗದ್ಗುರುಗಳವರು ನೆರವೇರಿಸಿದ್ದಾರೆ. ಮಹಾಕುಂಭಾಭಿಷೇಕ, ರಾಜಗೋಪುರಗಳ ಲೋಕಾರ್ಪಣೆ, ಲಕ್ಷದೀಪೋತ್ಸವ ಹಾಗೂ ಭವ್ಯ ಕೃಷ್ಣಾರತಿ ಕಾರ್ಯಕ್ರಮಗಳು ಈ ಎಲ್ಲ ಭಕ್ತಿ ಭಾವ ಪ್ರಧಾನವಾದಂತಹ ಈ ಎಲ್ಲ ಕಾರ್ಯಕ್ರಮಗಳು ಈ ಕ್ಷೇತ್ರದಲ್ಲಿ ನಡೀತಾ ಇದ್ದಾವೆ. ನಮಗೆ ಯಡೂರು ವೀರಭದ್ರ ದೇವರ ದರ್ಶನವಾಯಿತು. ಶ್ರೀ ಜಗದ್ಗುರು ಸನ್ನಿಧಿಯವರು ಕ್ಷೇತ್ರವನ್ನು ಅತ್ಯಂತ ಸುಂದರವಾಗಿ, ಭವ್ಯವಾಗಿ, ದಿವ್ಯವಾಗಿ ಜೀರ್ಣೋದ್ಧಾರ ಮಾಡಿದ್ದಾರೆ. ಶ್ರೀಶೈಲ ಜಗದ್ಗುರುಗಳವರು ಯಾವ ಸ್ಥಾನದಲ್ಲಿ ಪಾದಾರ್ಪಣೆ ಮಾಡ್ತಾರೋ ಆ ಎಲ್ಲ ಸ್ಥಾನಗಳು ಕೂಡ ಜಾಗೃತ ಸ್ಥಾನವಾಗ್ತವೆ. ಅವರ ಭಾವ ತುಂಬ ಪವಿತ್ರವಾದದ್ದು. ಆ ಪವಿತ್ರವಾದ ಭಾವದ ಶಕ್ತಿಯಿಂದ ಎಲ್ಲ ಕ್ಷೇತ್ರಗಳು ಕೂಡ ಅತ್ಯಂತ ಸೂಕ್ತವಾದ ರೀತಿಯಲ್ಲಿ ಅವು ಅಭಿವೃದ್ಧಿಯನ್ನು ಹೊಂದ್ತಾ ಇದ್ದಾವೆ. ಈಗ ಅವರು ಬೆಳ್ಳಿಯ ರಥವನ್ನು ಕೂಡ ಮಾಡಿಸಿದ್ದಾರೆ ಸ್ವಾಮಿಗೆ. ಆ ಬೆಳ್ಳಿ ರಥ ನಿಲ್ಲಲಿಕ್ಕೆ ವೀರಭದ್ರೇಶ್ವರ ಸ್ವಾಮಿಯವರ ದೇವಸ್ಥಾನದ ಪೌಳಿ ಒಳಗನೆ ರಥ ನಿಲ್ಲುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ವಿಚಾರ ಮಾಡಿರಿ, ನಾವು ನಮ್ಮ ಬೆಳ್ಳಿ ಸಾಮಾನ ಇಟ್ಕೊಳ್ಳೋಕ್ಕೆ ಟ್ರೆಜರಿಗಳನ್ನು ಮಾಡಿರ್ತೀವಿ, ಇಷ್ಟೇ ಇರ್ತವೆ. ಆದರೆ ಬೆಳ್ಳಿ ರಥವನ್ನೇ ನಿಲ್ಲಿಸೋಕ್ಕೆ ಎಷ್ಟು ಟ್ರೆಜರಿ ತಂದು ತರಬೇಕಾಗ್ತೀವಿ. ಆದರೆ ಜಗದ್ಗುರುಗಳು ವೀರಭದ್ರೇಶ್ವರನ ಸನ್ನಿಧಿಯಲ್ಲಿ ರಥ ನಿಲ್ಸಕ್ಕನೇ ಒಂದು ಕಲ್ಲಿನ ಟ್ರೆಜರಿ ಮಾಡಿಬಿಟ್ಟಾರ. ಹಿಂದೆ ಎಡಕ್ಕೆ ಬಲಕ್ಕೆ ಕಲ್ಲಿನ ಭದ್ರವಾದಂಥ ಟ್ರೆಜರಿ. ನಮ್ಮ ಹುಬ್ಬಳ್ಳಿ ಸಿದ್ದೇಶ್ವರ ಕಂಪನಿಯವರು ಮಾಡಿದರೂ ಕೂಡ ಅಂಥ ಭದ್ರವಾದ ಟ್ರೆಜರಿ ಮಾಡೋಕ್ಕಾಗಲ್ಲ. ಮುಂಭಾಗದಲ್ಲಿ ಎಷ್ಟು ಜನ ವೀರೇಶನ ದರ್ಶನವನ್ನು ಮಾಡ್ತಾರೋ ಅಷ್ಟೂ ಭಕ್ತರು ಆ ರಥದ ದರ್ಶನವನ್ನು ಕೂಡ ಮಾಡಿ ಹೋಗಬೇಕು. ಹಾಗೆ ಗ್ಲಾಸಿನ ಫ್ರೇಮನ್ನು ಹಾಕಿದ್ದಾರೆ. ಇವತ್ತದು ಉದ್ಘಾಟನೆ ಆಯಿತು. ಯಾವ ಮಠದಾಗೂ ಬೆಳ್ಳಿ ರಥ ತೇರಿಲ್ಲ. ಆದರೆ ಜಗದ್ಗುರುಗಳವರು ವೀರೇಶನಿಗಾಗಿ ಬೆಳ್ಳಿಯ ತೇರನ್ನು ಮಾಡಿಸಿದ್ದಾರೆ. ಅದರ ಜೊತೆಗೆ ರಾಜಗೋಪುರಗಳನ್ನು ನಿರ್ಮಾಣ ಮಾಡಿದ್ದಾರೆ.
ನಿರ್ಮಾಣ ಮಾಡಿಸಿದ್ದಾರೆ. ತಮಿಳುನಾಡಿಗೆ ಹೋದರೆ ಅಲ್ಲಿ ಶೈವ ದೇವಾಲಯಗಳು, ವೈಷ್ಣವ ದೇವಾಲಯಗಳು, ಅಲ್ಲಿ ದೇವಾಲಯಗಳ ಮುಂದೆ ಗೋಪುರಗಳದ್ದೇ ಭಾಳ ದೊಡ್ಡ ಆಕರ್ಷಣೆ. ಗೋಪುರ ದರ್ಶನ, ದೇವದರ್ಶನಕ್ಕಿಂತ ಮುಂಚಿತವಾಗಿ ಗೋಪುರ ದರ್ಶನ, ಆ ದಿವ್ಯವಾದ ದರ್ಶನ, ಗೋಪುರವನ್ನು ನೋಡಿ ತಲೆ ಎತ್ತಿ ನೋಡಿ ನಾವು ದೇವರ ದರ್ಶನಕ್ಕೆ ಹೋಗಬೇಕಾದ್ರೆ ಈ ಗೋಪುರ ಮುಖ್ಯ ಅಲ್ಲಪ್ಪ, ಒಳಗಿರುವ ದೇವರು ಭಾಳ ಮುಖ್ಯ. ಅದಕ್ಕೆ ನೀವು ಒಳಗೆ ಹೋಗಬೇಕಾದ್ರೆ ತಲೆ ಎತ್ಕೊಂಡು ಹೋಗಂಗಿಲ್ಲ, ಗೋಪುರನ ತಲೆ ಎತ್ತಿ ನೋಡಬೇಕು. ದೇವ್ರ ಹತ್ರ ಹೋಗಬೇಕಾದ್ರೆ ಇಷ್ಟೇ ಬಾಗಲ ಮಾಡಿರ್ತಾರೆ, ತಲೆ ಕೆಳಗೆ ಮಾಡ್ಕೊಂಡು ಹೋಗಬೇಕು. ಭಾಳ ತಾತ್ವಿಕವಾದಂತಹ ಒಂದು ದೈವಭಕ್ತಿಯನ್ನು ವಿನಮ್ರ ಭಾವದಿಂದ ನಾವು ಸಮರ್ಪಿಸಬೇಕಾಗುತ್ತದೆ. ದೇವರು ನಮ್ಮ ಧರ್ಮದ ವೈಭವವನ್ನು ನಾವು ಗೋಪುರಗಳಲ್ಲಿ ನೋಡಿದರೆ ಅದಕ್ಕಿಂತಲೂ ಶ್ರೇಷ್ಠವಾದಂತಹ ಭಕ್ತಿಯ ವೈಭವ ಭಗವಂತನಿಗೆ ಅರ್ಪಿಸೋದು. ಅದನ್ನು ತಲೆಯನ್ನು ಕೆಳಗೆ ಮಾಡಿ ಅವನಿಗೆ ನಮಸ್ಕರಿಸಿ ಮುಂದೆ ಹೋಗಬೇಕು. ಬಹುಶಃ ಅದೇ ಒಂದು ಒಂದು ದರ್ಶನವನ್ನು ಗುರುಗಳು, ಜಗದ್ಗುರುಗಳವರು ತಮ್ಮ ಮಸ್ತಕದಲ್ಲಿ ಇಟ್ಕೊಂಡು ರಾಜಗೋಪುರಗಳನ್ನು ಮಾಡಿದ್ದಾರೆ. ಭಾಳ ಸುಂದರವಾದ ರಾಜಗೋಪುರಗಳು. ವೀರೇಶನ ಪ್ರಾಂಗಣವನ್ನು ಕೂಡ, ಒಳಗಿನ ಪ್ರಾಂಗಣ ಎಷ್ಟು ಅದ್ಭುತವಾಗಿದೆ. ಅದೆಲ್ಲವೂ ಕೂಡ ಶಿಲಾಮಯ. ಅದೆಲ್ಲ ಜಗದ್ಗುರುಗಳು ತೋರಿಸ್ತಾ ಬಂದು ಅದನ್ನು ನೋಡ್ತಾ ಹೋದಾಗೆಲ್ಲ ಪ್ರತಿಯೊಬ್ಬರ ಕಣ್ಣುಗಳು ಪಾವನವಾಗ್ತವೆ, ಪ್ರತಿಯೊಬ್ಬರ ಮನಸ್ಸು ಪವಿತ್ರವಾಗ್ತದೆ. ನಾವೆಲ್ಲರೂ ಎಷ್ಟೇ ನಮಗೆ ಶ್ರೀಮಂತಿಕೆ ಇದ್ದರೂ ಕೂಡ ದೈವಭಕ್ತಿನೇ ನಿಜವಾದ ಶ್ರೀಮಂತಿಕೆ ಅನ್ನೋದನ್ನು ತೋರಿಸುವುದೇ ಅವರ ಉದ್ದೇಶವಾಗಿದೆ, ಜಗದ್ಗುರುಗಳವರ ಉದ್ದೇಶವಾಗಿದೆ. ಈ ಕ್ಷೇತ್ರಕ್ಕೆ ಬಹಳ ಪ್ರಾಚೀನತೆ ಇದೆ. ಆ ಪ್ರಾಚೀನತೆಯ ಈ ದೇವಾಲಯಕ್ಕೆ ವಿನ್ಯಾಸವೂ ಕೂಡ ಪ್ರಾಚೀನ ಸ್ಪರ್ಶತೆಯನ್ನೇ ಪಡೆದಿದೆ ಅಂತಂದರೆ ಜಗದ್ಗುರುಗಳವರ ಒಂದು ದೃಷ್ಟಿ, ದಿವ್ಯ ದೃಷ್ಟಿಕೋನ ಎಷ್ಟು ಶ್ರೇಷ್ಠವಾದದ್ದು. ಆದ್ದರಿಂದ ಇಂಥ ಕ್ಷೇತ್ರದ ಜೀರ್ಣೋದ್ಧಾರಗೊಂಡಂತಹ ಈ ಕ್ಷೇತ್ರದಲ್ಲಿ ಒಂದು ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳು, ಆರತಿ, ಮತ್ತೊಂದು ಮುಗಿದೊಂದು ಮಹಾಭಿಷೇಕ, ಆಗಮುಕ್ತ ಅಭಿಷೇಕ, ಪೂಜೆ, ಇವೆಲ್ಲ ಏನಿದ್ದಾವಲ್ಲ ಇವು ನಮ್ಮ ಭಾರತೀಯ ಧಾರ್ಮಿಕ ಸಂಸ್ಕೃತಿಯ ಜೀವಾಳ. ಇವಿಲ್ಲದೆ ಇದ್ದರೆ ಪೂಜೆ ಪೂರ್ಣವಾಗುವುದಿಲ್ಲ, ಭಗವಂತನಿಗೆ ನಾವು ಮಾಡಿದ ಪೂಜೆ ಸಮರ್ಪಿತವಾಗುವುದಿಲ್ಲ. ಆದ್ದರಿಂದ ನಾವು ಯಾವಾಗಲೂ ಕೂಡ ಅಂಥ ಕ್ಷೇತ್ರ ದರ್ಶನಕ್ಕೆ ಹೋದರೆ ಆಶೀರ್ವಾದ ಸದಾಕಾಲ ನಮಗೆ ಆಗ್ತಾನೇ ಇರ್ತದೆ. ಅಲ್ಲೆಲ್ಲ ಹಲವಾರು ದೇವತೆಗಳ ವಾಸವಿರ್ತದೆ, ಕಣ್ಣಿಗೆ ಕಾಣುವುದಿಲ್ಲ. ಆದರೆ ಆಶೀರ್ವಾದವನ್ನು ಪವಿತ್ರವಾದ ಸ್ಥಾನದಲ್ಲಿ ದೇವಾನುದೇವತೆಗಳ ಆಶೀರ್ವಾದ ಆಗ್ತಾನೇ ಇರ್ತದೆ. ಅಂತಹ ಒಂದು ಪಾವಿತ್ರತೆಯನ್ನು ಜಗದ್ಗುರು ಮಹಾಗುರುಗಳು ಮತ್ತೆ ಮುಂದುವರಿಸಿಕೊಂಡು ಹೋಗಿ ಈ ನಾಡಿನ ಜನತೆಯ ಯೋಗಕ್ಷೇಮವನ್ನು ಎಷ್ಟು ಚೆನ್ನಾಗಿ, ಒಬ್ಬ ರಾಜ ಮಹಾರಾಜ ಜನತೆಯ ಯೋಗಕ್ಷೇಮ ನೋಡ್ತಾನೆ, ಇನ್ನೊಬ್ಬ ರಾಜ ಮಹಾರಾಜರಿಗೆ ಗುರುವಾದಂಥವನು ಕೂಡ ಜನತೆಯ ಯೋಗಕ್ಷೇಮವನ್ನು ಮಾಡ್ತಾನೆ. ಹಾಗೆ ಜಗದ್ಗುರುಗಳವರು ಇಲ್ಲಿ ಬಂದಿದ್ರು ನೋಡ್ರಿ, ಎಷ್ಟು ಜನ ಬಂದಿದ್ರು ರಾಜಕೀಯ ಧುರೀಣರು. ಅವರೇ ಈಗಿನ ಕಾಲದ ರಾಜರು. ಅವರೆಲ್ಲ ರಾಜಗುರುಗಳ ಹತ್ರ ಬಂದು ಅವ್ರ ಪಾದದ ಕೆಳಗೆ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡು, ಇದು ರಾಜಸತ್ಯಗಿಂತ ಗುರು ಸಾರ್ವಭೌಮತ್ವ ಶ್ರೇಷ್ಠ ಅನ್ನೋದನ್ನು ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಸಾರ್ತಿದೆ ಯಾವಾಗಲೂ ಕೂಡ. ಆದ್ದರಿಂದ ಇಂತಹ ಒಂದು ಭವ್ಯ ದಿವ್ಯವಾದ
ಒಂದು ಕ್ಷೇತ್ರದ ಒಂದು ದರ್ಶನವನ್ನು ಗುರುಗಳು ಜಗದ್ಗುರುಗಳವರು ಮಾಡಿಸಿದ್ದಾರೆ. ಶ್ರೀಶೈಲದ ಜಗದ್ಗುರುಗಳು ಶ್ರೀಶೈಲ ತಮಗೆ ಗೊತ್ತಿದೆ 12 ಜ್ಯೋತಿರ್ಲಿಂಗಗಳಲ್ಲಿ ಅದು ಕೂಡ ಒಂದು. ಜಗದ್ಗುರುಗಳವರು ಶ್ರೀಶೈಲ ಕ್ಷೇತ್ರವನ್ನು ಕೂಡ ಅಷ್ಟೇ ಒಳ್ಳೆ ರೀತಿಯಿಂದ ಅಭಿವೃದ್ಧಿಪಡಿಸುವ ಸಂಕಲ್ಪವನ್ನು ಮಾಡಿದ್ದಾರೆ. ನಾನು ಕೇಳಿ ತಿಳ್ಕೊಂಡಿದ್ದೇನೆ. ಈಗ ಅವರದ್ದು ಯೋಜನೆ ಶ್ರೀಶೈಲ ಕ್ಷೇತ್ರದ ಅಭಿವೃದ್ಧಿಯ ಅವರ ಯೋಜನೆಯ ಪಕ್ಷಿ ನೋಟ ಏನಿದೆ ಅಂತಂದರೆ ಅದರ ಯೋಜನೆಯ ಅಂದಾಜು ವೆಚ್ಚ 200 ಕೋಟಿ ರೂಪಾಯಿ ಅಂತ ಕೇಳಿದ್ದೇನೆ. ನಿಜಕ್ಕೂ ಕೂಡ ಶ್ರೀಶೈಲದ ಜಗದ್ಗುರುಗಳವರು ನನಗನ್ನಿಸ್ತದೆ ಹುಟ್ಟುತ್ತಲೇ ಪುಣ್ಯದ ಗಂಟನ್ನು ಹೊತ್ಕೊಂಡು ಬಂದಿದ್ದಾರೆ. ಶ್ರೀಶೈಲ ಜಗದ್ಗುರು ಅವರ ಎಲ್ಲಿ ಹಸ್ತ ಪಾದ ಎಲ್ಲ ಇಡ್ತಾರೆ ಅದೆಲ್ಲದೂ ಉದ್ಧಾರ ಆಗ್ತಾನೇ ಹೋಗ್ತದೆ. ಇಲ್ಲಿ ನೋಡಿದ್ರೆ ಇಲ್ಲಿ ಎಷ್ಟು ಜನ ಶಾಲು ಹೊಚ್ಕೊಂಡ್ರು, ಎಷ್ಟು ಜನ ಶಾಲು ಹೊಚ್ಕೊಳ್ಳೋಕ್ಕೆ, ರುದ್ರಾಕ್ಷಿ ಮಾಲೆ ಹಾಕಿಸ್ಕೊಳ್ಳೋಕ್ಕೆ, ಫೋಟೋ ತೆಗಿಸ್ಕೊಳ್ಳೋಕ್ಕೆ. ನಾನು ಒಂದು ಸ್ವಲ್ಪ ಹೊತ್ತು ಎಣಿಸಿದೆ ಶಾಲು ಎಷ್ಟಾಗ್ತವೆ ಅಂತ ಇಲ್ಲಿ ಕುತ್ಕೊಂಡು. ಅವೇನು ಲೆಕ್ಕಕ್ಕೆ ಹತ್ತಲಿಲ್ಲ, ಎಣಸೋದು ಕೈ ಬಿಟ್ಟು ಸುಮ್ಮ ಕೂತ್ಕೊಂಡು. ಆವಾಗ ಹಿಂಗೆ ವಿಚಾರ ಬಂತು ನನಗೆ, ಈ ಶಾಲುಗಳು ಬಾಕ್ಸಿನೇ ಕಟ್ಕೊಂಡು ಬಂದವಲ್ಲ, ಜಗದ್ಗುರುಗಳವರು ಟ್ರಕ್ಕಿನಾಗ ಹೇರ್ಕೊಂಬಂದಂಗೆ ಕಾಣಿಸ್ತದೆ ಅಂತ ಅನ್ನಿಸ್ತು ನನಗೆ. ಟ್ರಕ್ಕಿನಾಗ ಅಷ್ಟು ಶಾಲು ಅದೇನೇ ಹೇಳ್ತಾರಲ್ಲ ಹಂಗೆ ಮೇಲಿನಿಂದ ಉದರಕತ್ತೇನೋಪ್ಪ ಅಂತ ಅನ್ಸಕತ್ತು ನನಗೆ. ಯಾವ ತರೋರು ಯಾರು, ಕೊಡೋರು ಯಾರು? ಆ ಶಿಷ್ಯರ ಜಗದ್ಗುರು ಕೈಯಾರ ಎಷ್ಟು ಶಕ್ತಿಶಾಲಿ ಅದವಪ್ಪ. ಹೊಚ್ಚದ ಹೊಚ್ಚ ನಾವೇನೇ ಹೆಗಲು ಕೊಟ್ಟವಾಗ ಕುಂದಿರ್ತೀವಿ, ಹೊಚ್ಚರ್ ಬೇಕಲ್ರಿ, ಎಲ್ಲರಿಗೂ ಹೊಚ್ಚಿದ್ದು. ನಾ ಹೇಳೋದಿಷ್ಟೇ, ಅವರು ಅಂತಃಕರಣ ಉಳ್ಳಂಥ ಗುರುಗಳು ಜಗದ್ಗುರುಗಳು. ಹಾಗಾಗಿ ಎಲ್ಲ ಭಕ್ತರನ್ನು ಕೂಡ ನೆನಪಿಟ್ಕೊಂಡಿರ್ತಾರೆ. ಅವರ ಹೆಸರುಗಳು ನೆನಪಿಟ್ಕೊಂತಾರೆ, ಯಾವ ಊರವರು ಅಂತ ನೆನಪಿಟ್ಕೊಂತಾರೆ. ಅವರ ಶಿಷ್ಯ ಬಳಗ ಭಾಳ ಸಂಖ್ಯೆಯಲ್ಲಿ ಭಾಳ ದೊಡ್ಡದು. ಆ ಶಿಷ್ಯ ಬಳಗವಿರುವ ಕ್ಷೇತ್ರನೂ ಕೂಡ ಭಾಳ ದೊಡ್ಡದು. ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ ಆ ವ್ಯಾಪ್ತಿ. ಹಾಗಾಗಿ ಜಗದ್ಗುರುಗಳವರು ಯಾವಾಗಲೂ ಲೋಕ ಕಲ್ಯಾಣಕ್ಕಾಗಿ ಸಂಚಾರ ಮಾಡ್ತಾ ಇರ್ತಾರೆ. ಇದನ್ನು ಹೇಳ್ತಾ ಭಾಳ ಹಾಗೇನೆ ಇವತ್ತು ಪಕ್ಕದಲ್ಲಿ ಕಾಶಿ ಜಗದ್ಗುರುಗಳು ಕೂತಿದ್ದಾರೆ. ಕಾಶಿ ನಮ್ಮ ಶ್ರೀಶೈಲ ಪಂಡಿತಾರಾಧ್ಯ ಜಗದ್ಗುರುಗಳವರು ತ್ರಿಭಾಷಾ ಪಂಡಿತರು. ಹಿಂದಿ, ಕನ್ನಡ ಮತ್ತು ಸಂಸ್ಕೃತ 3 ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಹೊಂದಿದಂಥವು ತ್ರಿಭಾಷಾ ಪಂಡಿತರು. ಸಂಸ್ಕೃತ ಶ್ಲೋಕಗಳು ಅವರ ಆಶೀರ್ವಚನದಲ್ಲಿ ಸಂಸ್ಕೃತ ಶ್ಲೋಕವಿಲ್ಲದೆ ಅವರ ಆಶೀರ್ವಚನ ಪೂರ್ತಿ ಆಗಂಗಿಲ್ಲ. ಹಾಗೆಯೇ ಹಿಂದಿ ಜ್ಞಾನವೂ ಕೂಡ ಹಾಗೆ. ಇಷ್ಟು ಶ್ರೀಶೈಲ ಜಗದ್ಗುರುಗಳವರ ಒಂದು ಲೋಕದ ಜನರ ಉದ್ಧಾರಕ್ಕಾಗಿ ಯಾವುದೇ ಪೀಠದ ಜಗದ್ಗುರುಗಳು ಇರ್ತಾರೆ, ಹಾಗೆ ಶ್ರೀಶೈಲ ಜಗದ್ಗುರುಗಳು. ಆ ಕಡೆ ಕಾಶಿ ಜಗದ್ಗುರುಗಳಿದ್ದಾರೆ. ಅವರು ಇಷ್ಟಲಿಂಗ ಮಹಾಪೂಜೆ ಮಾಡಿದ್ದಾರೆ. ಕಾಶಿ ಜಗದ್ಗುರುಗಳು ಅತ್ಯಂತ ಹೃದಯವಂತಿಕೆ ಉಳ್ಳ ಜಗದ್ಗುರುಗಳು. ನಮಗೆ ಅವರಿಗೆ ಸಂಪರ್ಕ ಕಡಿಮೆ ಇದ್ದರೂ ಕೂಡ ನಾನು ತಿಳಿದಿದ್ದು ಅವರಿಗೊಂದು 5-6 ಭಾಷೆಗಳು ಬರ್ತವೆ ಅಂತ ಕೇಳಿದ್ದೇನೆ. 5-6 ಭಾಷೆಗಳು. ಇಷ್ಟೆಲ್ಲ ಭಾಷೆ ಕಲಿತು ಸ್ವಾಮಿಗಳಾಗ್ತಾರಲ್ಲಪ್ಪ ಸನ್ಯಾಸಿಗಳು,
ನಮ್ಮ ಭಾರತ ದೇಶದ ಯಾವುದೇ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿಯೋ ವೈಸ್ ಚಾನ್ಸಲರ್ ಆಗಿಯೋ ಹೋಗುವಂಥ ತಾಕತ್ತು ಅವರಿಗಿದ್ರೂ ಕೂಡ ಸನ್ಯಾಸಿಗಳಾಗಿ ಇಷ್ಟೆಲ್ಲ ವಿದ್ವತ್ತನ್ನು ಪಡೆದು ಯಾವುದರ ಸಲುವಾಗಿ ಅಂತಂದರೆ ಇಷ್ಟೆಲ್ಲ ಪೂಜೆ ಮಾಡಿ ಇಷ್ಟು ವಿದ್ವತ್ತು ಪಡೆದು ಇಷ್ಟೆಲ್ಲ ಜ್ಞಾನವನ್ನು ಸಂಪಾದಿಸಿ ಯಾರ ಸಲುವಾಗಿ ಅಂತಂದರೆ ಜನರ ಲೋಕ ಕಲ್ಯಾಣದ ಸಲುವಾಗಿ ಆಗೋದವ್ರೆ. ಕಾಶಿ ಜಗದ್ಗುರು ಅವರೇ ದೊಡ್ಡ ಪೀಠ, ಅದೂ ಕೂಡ ಇವತ್ತು ಬಹಳ ಎಲ್ಲ ಪೀಠಗಳು ಶ್ರೀಮಂತಿಕೆಯಲ್ಲಿ ದಾಪುಗಾಲು ಇಡ್ತಾ ಇದ್ದಾವೆ. ಹಿಂಗಿದ್ದರೂ ಕೂಡ ಇಲ್ಲಿ ಬಂದು ನಿಮ್ಮ ಕೂಡ ತಲೆ ಹೊಡ್ಕೋಬೇಕು. ಬರ್ರಿಯೋ ಧರ್ಮ ಮಾಡಿರಿ, ಲಿಂಗ ಕಟ್ಗೇಳ್ರಪ್ಪ, ರುದ್ರಾಕ್ಷಿ ಕಟ್ಗೇಳ್ರಿ, ಧರ್ಮ ಸಲುವಾಗಿ ಬಡಿದಾಡ್ತಾರೆ ಎಲ್ಲ ಜಗದ್ಗುರು. ಹಾಗಾಗಿ ಯಾರು ಉದಾರ ಚರಿತರಿರ್ತಾರೋ ಅಂಥವರು ಮಾತ್ರ ಈ ಕ್ಷೇತ್ರವನ್ನು ಪ್ರವೇಶ ಮಾಡಬಲ್ಲರು, ಅದರ ಒಂದು ನೇತೃತ್ವವನ್ನು ವಹಿಸಬಲ್ಲರು ಅಂತ ಹೇಳ್ತಾ, ಶ್ರೀಶೈಲ ಜಗದ್ಗುರುಗಳು ನಮಗೆ ತುಂಬ ಆತ್ಮೀಯವಾಗಿ ಆಮಂತ್ರಣ ಕೊಟ್ಟರು, ತಾವು ಬರಬೇಕು ಅಂತ ಹೇಳಿದರು. ನಾನು ಅವರು ಕರೆದಾಗೆಲ್ಲ ಬಂದಿದ್ದೇನೆ. ಹಿಪ್ಪರಿಗೆಗೆ ಹೋಗಿದ್ದೇನೆ, ಶ್ರೀಶೈಲಕ್ಕೆ ಹೋಗಿದ್ದೇನೆ, ಈಗ ಇಲ್ಲಿಗೂ ಕೂಡ ಬಂದಿದ್ದೇನೆ. ಇನ್ನು ಮುಂದೆ ಹಾಗೆ ಈಗ ಯಾವ ಆಶೆನೂ ಇರೋಂಗಿಲ್ಲ. ವಯಸ್ಸಾದ ಮೇಲೆ ಈಗ 67 ವರ್ಷ ಈಗ ಶುರುವಾಯಿತು ನನಗೆ ಸ್ವಾಮಿ, 67 ವರ್ಷ. ಇನ್ನೊಂದು 3 ವರ್ಷ ಆದರೆ 70 ವರ್ಷ. ಅಡ್ಡಾಡೋ ಒಂದು ಹವ್ಯಾಸ ಆಗಲಿ ಆಸೆ ಆಕಾಂಕ್ಷೆ ಆಗಲಿ ಇರ್ತದೇನು? ಇರೋಂಗಿಲ್ಲ. ಅದಕ್ಕೆ ಇನ್ನು ಮುಂದೆ ಜಗದ್ರೋಳು ಕರಿಬೇಕು ಅಂತ ನಾನು ಆಸೆ ಮಾಡೋಂಗಿಲ್ಲ. ಆರೋಗ್ಯದ ದೃಷ್ಟಿಯಿಂದ ಅಕಸ್ಮಾತ್ ನಂಗೆ ಹಿಂಗೈತೆ ಅಂತಂದರೆ ಜಗದ್ರೋಳು ಆಯ್ತರಪ್ಪ ಪರವಾಗಿಲ್ಲ, ಕರಿಬೇಕಾದ ಧರ್ಮ ಕರೆದಿದ್ದೀವಿ, ಆದ್ದರಿಂದ ಕರಿಬೇಕಂತ ಆಸೆ ಮಾಡಂಗಿಲ್ಲ, ಕರೆದ್ರೆ ತಪ್ಸಂಗಿಲ್ಲ ಅಂತ ಅದಕ್ಕೆ ನಾನು ಹಂಗೆ ಹೇಳಕ್ಕೆ ಬರಲ್ಲ ಜಗದ್ರೊಳಗೆ ಅಂತ ಹಿಂಗೆ ಹೇಳಕತ್ತೀನಿ ನಾನು. ಆದ್ದರಿಂದ ನಾನು ಭಾಳ ಸಂತೋಷ ಆಗಿದೆ. ಅತ್ಯಂತ ವೀರಶೈವ ಒಂದು ಸಮನ್ವಯ ಪೀಠಗಳ ಗುರುವಿರಕ್ತ ಪರಂಪರೆಯ ಪೀಠಗಳ ಸಮನ್ವಯಾಚಾರ್ಯರಾಗಿ ಜಗದ್ಗುರುಗಳವರು ತಮ್ಮ ಆದರ್ಶ ನಡೆಯ ಮೂಲಕ ಅದನ್ನು ತೋರಿಸಿಕೊಡ್ತಾ ಇದ್ದಾರೆ. ಇಂತಹ ಜಗದ್ಗುರುಗಳ ಬಗ್ಗೆ ನಮಗೆ ಅಪಾರವಾದ ಗೌರವವಿದೆ ಅಂತ ಹೇಳ್ತಾ, ಗುರುಗಳು ನಮ್ಮ ಬಗ್ಗೆ ಇಟ್ಟಿರುವ ಒಂದು ಅಭಿಮಾನಕ್ಕೆ ಧನ್ಯವಾದಗಳನ್ನು ಹೇಳಿ, ತಮಗೆಲ್ಲ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಶುಭವನ್ನು ಕೋರಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತಾ ಇದ್ದೀವಿ.